ಹೌದು, ಆಳುವ ಸರ್ಕಾರಗಳು ಜನರಿಗೆ ಮೂಲ ಸೌಕರ್ಯ ಒದಗಿಸಬೇಕು. ಆದರೆ ಪ್ರಸ್ತುತ ಅಂತಹ ಪದದ ಅರ್ಥ ಕಳೆದುಕೊಂಡಂತಾಗಿದೆ ಎಂಬುದಕ್ಕೆ ಈ ರಸ್ತೆಯೇ ಉತ್ತಮ ನಿದರ್ಶನ. ಯಾಕೆ ಅಂತೀರಾ? ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಿನಕ್ಕೆ 4 ಬಾರಿ ಇದೇ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದರೂ ರಸ್ತೆ ದುರಸ್ತಿ ಮಾಡಬೇಕು ಎಂಬ ಆಲೋಚನೆಯೇ ಬಂದಿಲ್ಲ. ಒಂದು ವೇಳೆ ಅಧಿಕಾರಿಗಳಿಗೆ ಅಂತಹ ಆಲೋಚನೆ ಬಂದರೂ ಅದಕ್ಕೆ ಅಗತ್ಯವಿರುವ ಅನುದಾನ ತರಬೇಕಾದ ಜನಪ್ರತಿನಿಧಿಗಳು ಮಾತ್ರ ನಾಪತ್ತೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ ಹೆದ್ದಾರಿ ಅಂಡರ್ಪಾಸ್ ಇದೆಯಲ್ಲ, ಅದೇ ಮಂಚನಬೆಲೆಗೆ ಹೋಗುವ ಮಾರ್ಗ. ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯವರೆಗೂ ಇರುವ ಸೇವಾ ರಸ್ತೆಯ ದುಸ್ಥಿತಿ ಇದು. ಈ ಸೇವಾ ರಸ್ತೆ ಹದಗೆಟ್ಟು ಹಲವು ತಿಂಗಳುಗಳೇ ಕಳೆದಿದೆ. ಮಾಳುದ್ದ ಗುಂಡಿಗಳು ಬಿದ್ದು ವಾಹನಗಳು ಸಂಚರಿಸಲು ತೀವ್ರ ಸಂಕಷ್ಟ ಎದುರಾಗಿದೆ. ಬೈಕು, ಕಾರು ಎಂಬ ಭೇದವಿಲ್ಲದೆ ಯಾವುದೇ ವಾಹನ ಸಂಚರಿಸಲು ಯೋಗ್ಯವಲ್ಲದ ಸ್ಥಿತಿಗೆ ಈ ಸೇವಾ ರಸ್ತೆ ತಲುಪಿದ್ದು, ಇದರ ದುಸ್ಥಿತಿ ಯಾವಾಗ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಯಾವಾಗ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಈ ಸೇವಾ ರಸ್ತೆ ಯಾರಿಗೆ ಸೇರಿದೆ ಎಂಬ ಬಗ್ಗೆಯೇ ಸ್ಪಷ್ಟತೆ ಇಲ್ಲದಿರೋದು ಮತ್ತೊಂದು ಸಮಸ್ಯೆಯಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 44ರ ಸೇವಾ ರಸ್ತೆ ಆಗಿರೋದರಿಂದ ಈ ಸೇವಾ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೇ ದುರಸ್ತಿ ಮಾಡಬೇಕು ಎಂದು ರಾಜ್ಯ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದರೆ, ಈ ಸೇವಾ ರಸ್ತೆಗೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಾರಿಕೊಂಡಿದೆ. ಇದರಿಂದಾಗಿ ಈ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು ನರಕ ನೋಡುವಂತಾಗಿದೆ. ಇಲ್ಲಿನ ಸಮಸ್ಯೆ ಏನಾಗ್ತದೆ ಅಂದರೆ ಹೈವೇ ಸಮಸ್ಯೆ. ಹೈವೇ ಅಥಾರಿಟಿ ಅವ್ರನ್ನ ಅವ್ರು ಕೇಳಿದ್ರೆ KNR ಅವ್ರನ್ನ ಕೇಳಿದ್ರೆ ಅದು ನಮ್ಮ ಸಂಬಂಧಪಟ್ಟಿಲ್ಲ, ಸರ್ವಿಸ್ ರೋಡ್ ಅಂತ ಅವ್ರು ಅಂತಾರೆ. ಇದು ನೋಡಿದ್ರೆ ಇಷ್ಟು ಹದಗೆಟ್ಟಿದೆ, ರೋಡ್ ಸಮಸ್ಯೆ ಆಗಿದೆ. ಸುಮಾರು ದಿನಕ್ಕೆ ಒಂದು 2-3 ಗಾಡಿ ಆಕ್ಸಿಡೆಂಟ್ ಆಗ್ತವೆ, ಕೈ ಕಾಲು ಮುರ್ಕೊಂಡಾರ ಬೈಕ್ಗಳಲ್ಲಿ, ಸ್ಕೂಲ್ ಮಕ್ಕಳಿಗೂ ತೊಂದರೆ ಆಗ್ತಾ ಇದ್ದಾವೆ. ಪ್ಲಸ್ ನೋಡಿ ಅಲ್ಲೊಂದು ವೆಹಿಕಲ್ ನಿಂತಿದೆ, ಬೆಳಗಿನ ಜಾವ 7 ಗಂಟೆಯಲ್ಲಿ ಬಿದ್ದಿರೋದು ಗಾಡಿ. ನಮ್ಮ ಚಿಕ್ಕಬಳ್ಳಾಪುರ ಸಂಬಂಧಪಟ್ಟ ಗಾಡಿನ ವೆಹಿಕಲ್ ಅದು. ರೋಡಿಂದ ಸರ್ವಿಸ್ ರೋಡ್ ಇಳಿಸೋಕೆ ಹೋಗುವಾಗ ಗಾಡಿ ಆಕ್ಸಿಡೆಂಟ್ ಆಗಿದೆ. ಗಾಡಿ ಆಕ್ಸಿಡೆಂಟ್ ಆಗಿದೆ. ಸಮಸ್ಯೆ ನಾವು ಯಾರನ್ನ ಬಗೆಹರಿಸ್ಬೇಕು ಅಂತ ನಾವು ದೊಡ್ಡವ್ರ ವ್ಯಕ್ತಿಯವ್ರಿಗೂ ನಾವು ಹೋಗಿದ್ರಿ ಆಲ್ರೆಡಿ. ಅದನ್ನ ಸಮಸ್ಯೆ ಬಗೆಹರಿದಿಲ್ಲ. ಡೈಲಿ ಏನಿಲ್ಲ ಅಂದ್ರೆ ಒಂದು 2-3 ಘಟನೆಗಳು ನಡೀತಾನೆ ಇದ್ದಾವೆ. ಅದಕ್ಕಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಇನ್ನು ಕೈ ಎತ್ಕೊಂಡು ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡು ನಮ್ಮ ಸ್ವಂತ ಖರ್ಚಿಂದ ಮೊನ್ನೆ 3 ಲೋಡ್ ಮಣ್ಣು ತಂದು ಹಾಕ್ಸೀನಿ. ಆದರೂ ಅದನ್ನ ಯಾರು ರೋಡ್ ಕೆಲದವ್ರು ತಲೆ ಕೆರ್ಕೊಂಡು ನಾನೇ ಸ್ವಂತ ಮಣ್ಣು ತಂದು ಸಾಕಿ JCBಯಲ್ಲಿ ನಾನೇ ಲೆವೆಲ್ ಮಾಡಿಸೀನಿ. ಆದರೂ ಒಂದು 2 ಲೋಡ್ ತರಿಸಿ 3 ಲೋಡ್ ತರಿಸೀನಿ. ಮಂಚನಬೆಲೆ ಕಡೆಯಿಂದ ಮಾತ್ರವಲ್ಲದೆ ಬಾಗೇಪಲ್ಲಿ ಕಡೆಯಿಂದ ನಾನಾ ಕೆಲಸಗಳಿಗಾಗಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗಳಿಗೆ ತೆರಳಲು ಪ್ರತಿನಿತ್ಯ 100 ಮಂದಿ ಬರುತ್ತಿದ್ದು, ಹಾಗೆ ಬರುವವರೆಲ್ಲರೂ ಇದೇ ಮಾರ್ಗದಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ಅದೇ ಕಾರಣಕ್ಕೆ ಈ ಮಾರ್ಗದಲ್ಲಿ ಪ್ರತಿನಿತ್ಯ ಕನಿಷ್ಠ ಒಂದಾದರೂ ಅಪಘಾತ ನಡೆಯುತ್ತಿದ್ದು, ಕೈಕಾಲು ಮುರಿದುಕೊಳ್ಳೋರಿಗೆ ಕೊರತೆಯೇ ಇಲ್ಲ ಎಂಬಂತಾಗಿದೆ. ರಸ್ತೆ ದುರಸ್ತಿ ಮಾಡಿಸುವಂತೆ ಈ ಮಾರ್ಗದಲ್ಲಿ ಪ್ರತಿನಿತ್ಯ ಸಂಚರಿಸೋ ವಾಹನ ಸವಾರರು ದಿನಾ ಮೊರೆ ಇಡುತ್ತಿದ್ದರೂ ಇತ್ತ ತಿರುಗಿ ನೋಡುವವರೇ ಇಲ್ಲವಾಗಿದ್ದಾರೆ. ಇದು ಪ್ರತಿನಿತ್ಯ ಹೆಚ್ಚು ಜನನಿಬಿಡ ರಸ್ತೆಯಾಗಿದ್ದು, ಪ್ರತಿನಿತ್ಯ ಅಪಘಾತಗಳು ನಡೆಯುವ ರಸ್ತೆಯೂ ಆಗಿದೆ. ಸೇವಾ ರಸ್ತೆಯಾಗಿರುವ ಕಾರಣ ಜನರು ಈ ಮಾರ್ಗದಲ್ಲಿ ಸಂಚರಿಸೋದಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ರಸ್ತೆಯನ್ನು ಕೂಡಲೇ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಇಲ್ಲವೇ ಲೋಕೋಪಯೋಗಿ ಇಲಾಖೆಯವರಾಗಲಿ ದುರಸ್ತಿ ಮಾಡುವ ಮೂಲಕ ವಾಹನ ಸವಾರರಿಗೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಮೊರೆ ಇಟ್ಟಿದ್ದಾರೆ. ಆದರೆ ಸಾರ್ವಜನಿಕರ ಮೊರೆಗೆ ಸ್ಪಂದಿಸುವವರೇ ಇಲ್ಲವಾಗಿದ್ದಾರೆ. ಯಾಕೆಂದರೆ ಈ ರಸ್ತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರಿದೆಯೇ ಇಲ್ಲವೇ ಲೋಕೋಪಯೋಗಿ ಇಲಾಖೆಗೆ ಸೇರಿದೆಯೇ ಎಂಬ ಸ್ಪಷ್ಟನೆ ಇಲ್ಲದ ಕಾರಣ ರಸ್ತೆ ದುರಸ್ತಿಗೆ ಯಾರೂ ಮುಂದಾಗಿಲ್ಲ ಎಂಬ ಆರೋಪಗಳಿವೆ. ಅಲ್ಲದೆ ಹೆದ್ದಾರಿ ಪ್ರಾಧಿಕಾರ ಎಂಬುದು ನಾಪತ್ತೆಯಾಗಿದ್ದು, ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ನೀಡಬೇಕಾದ ಕನಿಷ್ಠ ಮೂಲ ಸೌಲಭ್ಯಗಳನ್ನು ನೀಡದೆ ವಂಚಿಸುತ್ತಿದೆ ಎಂದು ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿನಿತ್ಯ ನಾವು ಈ ಹೈವೇದಲ್ಲಿ ಓಡಾಡ್ತಾ ಇರ್ತೀವಿ ಸರ್ವಿಸ್ ರೋಡಲ್ಲಿ. ಪ್ರತಿನಿತ್ಯ ಈಗ ಶಿಡ್ಲಘಟ್ಟ ಕಡೆ ಹೋಗ್ಬೇಕಾದ್ರೆ ಒಂದು ರೋಡ್ ಇಲ್ಲ, ಇದೇ ಸರ್ವಿಸ್ ರೋಡಲ್ಲೇ ಬರಬೇಕು ಪ್ರತಿ ಗಾಡಿ ಸರ್ವಿಸ್ ರೋಡಿಂದ ಬರೋದೊಂದು ಕಾರಣದಿಂದ
ಏನೇ ಒಂಥರ ಗಾಡಿ ಹೋಗೋಕ್ಕೆ ಅನುಕೂಲ ಇಲ್ಲ. ಹಳ್ಳ ದಿನ್ನೆ ಮಳೆ ಬಂದಿದೆ ಅಂದರೆ ತುಂಬ ಕೊಚ್ಚೆ ಆಗಿಬಿಡುತ್ತೆ, ತುಂಬ ಅಧ್ವಾನ ಆಗಿರುತ್ತೆ. ಒಂದು ಕಾರ್ ಹೋಗೋಕ್ಕಾಗಲ್ಲ, ಒಂದು ಬೈಕ್ ಹೋಗೋಕ್ಕಾಗೋದಿಲ್ಲ. ನಮ್ಮ ಡಿ ಸಿ ಸಾಹೇಬ್ರು ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗಬೇಕು, ನಮ್ಮ SP ಸಾಹೇಬ್ರು ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗ್ಬೇಕು ಆಫೀಸ್ಗೆ. ಅವ್ರು ಹೋಗ್ಬೇಕಾದ್ರೂ ಅದು ಯಾವ ಥರ ಹೋಗ್ತಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ನಮಗೆ ತುಂಬ ಈ ಸಮಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಒಂದು ಕ್ಯಾಂಟ್ರ್ ಅನಾಹುತ ಆಗಿದೆ, ಪ್ರತಿನಿತ್ಯ ಒಂದು ಬೈಕ್ ಆದರೂ ಅನಾಹುತ ಆಗೇ ಆಗುತ್ತೆ. ನಮ್ಮ MLA ಸಾಹೇಬರು ಸ್ವಲ್ಪ ಗಮನ ತಗೊಂಡು ನಮಗೆ ಈ ಸರ್ವಿಸ್ ರೋಡ್ ಏನಿದೆಯೋ ಅದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಏನು ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ನಿದ್ದೆ ಮಾಡ್ತಾ ಇದೆಯಾ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಪ್ರತಿನಿತ್ಯ ಟೋಲಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾರೆ. ನಮಗೆ ಒಂದು ರೋಡ್ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ನಮ್ಮ ಹೈವೇದಲ್ಲಿ ನಾವು ಹೋಗ್ಬೇಕಾದ್ರೆ ಬೈಕ್ ಹೋಗ್ಬೇಕಾದ್ರೆ ತುಂಬ ಅವ್ಯವಸ್ಥೆಯಿಂದ ಬರ್ತಾ ಇದ್ದೀವಿ. ನಮಗೊಂದು ಬೈಕ್ ಒಂದು ರೋಡ್ ಇಲ್ಲ, ಒಂದು ಗಾಡಿ ಒಂದು ಸ್ಲೋಗ ಹೋಗ್ಬೇಕಂದ್ರೆ ಅದಕ್ಕೊಂದು ರೋಡ್ ಇಲ್ಲ, ಒಂದು ಕ್ಯಾಂಟ್ರ್ ಹೋಗ್ಬೇಕಂದ್ರೆ ರೋಡ್ ಇಲ್ಲ. ತುಂಬ ಅನಾಹುತದಿಂದ ನಾವು ಪ್ರತಿನಿತ್ಯ ಸಾಗಾಣಿಕೆ ಮಾಡೋದಾಗಿದೆ. ನಾವು ಸಂಚಾರ ಮಾಡೋಕ್ಕೆ ನಾವು ಪ್ರಾಣ ಭೀತಿಯಿಂದ ನಾವು ಸಂಚಾರ ಮಾಡಬೇಕಾಗ್ತಾ ಇದೆ. ಈ ಹೈವೇದಲ್ಲಿ ಯಾವುದೇ ಒಂದು ಹೈವೇನೂ ಇಷ್ಟು ತೊಂದರೆ ಆಗಿ ಹೋಗ್ತಾ ಇಲ್ಲ. ನಮ್ಮ ಹೈವೇ ಪ್ರತಿನಿತ್ಯ ಒಂದು ಆಕ್ಸಿಡೆಂಟ್ ಆಗ್ತಾನೇ ಇದೆ. ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಏನು ಮಾಡ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿನಿತ್ಯ ಇಷ್ಟು ಅಂತ ನಾವು ಕೇಳೋಣ, ಏನು ಕೇಳಿದ್ರು ಯಾವ ಅಧಿಕಾರಿಗಳೂ ಗಮನ ತಗೊಳ್ತಾ ಇಲ್ಲ. ಹೆದ್ದಾರಿಯನ್ನೇ ಸಮರ್ಪಕ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿರುವ ಹೆದ್ದಾರಿ ಪ್ರಾಧಿಕಾರ ಸೇವಾ ರಸ್ತೆಯ ಬಗ್ಗೆ ಗಮನ ಹರಿಸುವುದು ಅನುಮಾನವಾಗಿದ್ದು, ಜನಪ್ರತಿನಿಧಿಗಳು ಕೂಡಲೇ ಇತ್ತ ಗಮನ ಹರಿಸಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನು ಎಚ್ಚರಿಸುವ ಮೂಲಕ ಕೂಡಲೇ ಸೇವಾ ರಸ್ತೆ ದುರಸ್ತಿ ಮಾಡಿಸಬೇಕೆಂದು ಕೋರಿದ್ದಾರೆ. ಆದರೆ ಸಾರ್ವಜನಿಕರ ಮನವಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸ್ಪಂದಿಸಲಿದ್ದಾರಾ ಗೊತ್ತಿಲ್ಲ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.